ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಆಗಿರುತ್ತೆ ಅಂದರೆ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಇವತ್ತಿನದು ರೀಡಿಂಗ್. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ 3 ಕಾರ್ಡ್ ಫೈಲ್ ಇದೆ. ಓಕೆ, 3ರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಸಿಕ್ಲಿ ಇವತ್ತಿನ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ, ನೀವು ಕೇಳುವ ಒಂದು ಪ್ರಶ್ನೆಗೆ ಎಸ್ ಆರ್ ನೋ ಅಂದರೆ ಆ ಒಂದು ವಿಚಾರವಾಗಿ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಗುತ್ತಾ, ನೆಗೆಟಿವ್ ಆಗಿ ರಿಸಲ್ಟ್ ಸಿಗುತ್ತಾ ಅನ್ನುವ ವಿಚಾರವಾಗಿ ಆಗಿರುತ್ತೆ. ನೀವು ಒಂದು ಪ್ರಶ್ನೆನ ಮೈಂಡ್ನಲ್ಲಿ ಇಟ್ಕೋಬೇಕಾಗತ್ತೆ. ಒಂದೇ ಒಂದು ಪ್ರಶ್ನೆ, ತುಂಬ ಪ್ರಶ್ನೆ ಅಲ್ಲ, ಒಂದು ಪ್ರಶ್ನೆನ ಮೈಂಡಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ. ಮತ್ತು ಇವತ್ತಿಂದ ನಾನು ಇನ್ನೊಂದು ಮಾಡ್ತಾ ಇದ್ದೀನಿ. ಏನಂದರೆ, ನೀವು ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಫುಲ್ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಒಂದು ಪ್ರಶ್ನೆ ನನಗೆ ಪ್ಯಾರಾಗ್ರಾಫ್ ಎಲ್ಲ ದಯವಿಟ್ಟು ಅಲ್ಲಿ ಟೈಪ್ ಮಾಡಬೇಡಿ. ಒಂದು ಪ್ರಶ್ನೆ, ಈಗ ನೀವು ಎಕ್ಸಾಂಪಲ್ ಮನೆ ತಗೋಬೇಕು ಅಂತ ಇದೆ ಅನ್ನೋ ಆಸೆ ಇದೆ ಅಂದರೆ, ನಾನು ಮನೆ ಯಾವಾಗ ತಗೊಳ್ತೀನಿ, ಈ ಥರ 1 ಲೈನ್ ಕ್ವೆಶನ್ನ ಕೇಳಿ ಕಮೆಂಟ್ನಲ್ಲಿ ಹಾಕಿ. ನನಗೆ ಯಾವುದು ಉತ್ತರ ಕೊಡಬೇಕು ಅನಿಸುತ್ತೆ, ಮುಂದಿನ ರೀಡಿಂಗ್ ನಾನು ಯಾವುದೇ ಮುಂದಿನ ವೀಡಿಯೋಸ್ ಮಾಡ್ತೀನಿ, ನೀವೆಲ್ಲ ವೀಡಿಯೋಸ್ನ ನೋಡ್ತಾ ಇರಬೇಕು. ಬೇಸಿಕ್ಲಿ ಅವರ ಹೆಸರು ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋಸ್ ನಾನು ಏನು ಮಾಡ್ತೀನಿ ಆ ವಿಡಿಯೋಲಿ ನಿಮಗೆ ಉತ್ತರ ಕೊಡ್ತೀನಿ. ಓಕೆ, ಕಮೆಂಟ್ ಮಾಡಬೇಕಾಗತ್ತೆ. ನೀವು ಕಮೆಂಟ್ನಲ್ಲಿ ನಿಮ್ಮ ಫುಲ್ ನೇಮ್ ಮತ್ತು ಹೆಸರು ಮತ್ತು ಕ್ವೆಶನ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ನನಗೆ ಯಾವುದು ಕನೆಕ್ಟ್ ಅನಿಸುತ್ತೆ, ನನಗೆ ಯಾವುದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸುತ್ತೆ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ನಾನು ಮಾಡುವ ಮುಂಬರುವ ವಿಡಿಯೋನಲ್ಲಿ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಸೊ ನೀವು ಎಲ್ಲ ವಿಡಿಯೋಸ್ನು ಫಾಲೋ ಮಾಡಿದ್ರೆ ನಿಮ್ಮ ಕ್ವೆಶನ್ ಏನಾದರೂ ಸೆಲೆಕ್ಟ್ ಮಾಡಿದ್ದೀನಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ನಿಮಗೆ ಅದು ಅರ್ಥ ಆಗಿದೆ ಅನಿಸುತ್ತೆ. ಇವಾಗ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ, ಎಸ್ ಆರ್ ನೋ, ಆಗುತ್ತಾ ಆಗಲ್ವಾ ಅಂತ ನಿಮಗೆ ಮೈಂಡ್ನಲ್ಲಿ ಇರುತ್ತಲ್ಲ, ಏನಾಗುತ್ತೋ ಅನ್ನುವಂಥ ಒಂದು ಯೋಚನೆ ಇರುತ್ತಲ್ಲ, ಅದಕ್ಕೆ ಈ ವಿಡಿಯೋನಲ್ಲಿ ಉತ್ತರ ಸಿಗುತ್ತೆ. ಎಸ್ ಆರ್ ನೋ. ಎಸ್ನಲ್ಲಿ ಏನು ಬಂದಿದೆ ಅಂದರೆ, ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಮತ್ತು 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ, ನೋ ಪೊಸಿಷನಲ್ಲಿ 10 ಆಫ್ ಸ್ಪೋರ್ಟ್ಸ್, ಜಡ್ಜ್ಮೆಂಟ್ ಕಾರ್ಡ್ ಮತ್ತು ಕ್ವೀನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಪವರ್ಫುಲ್ ಆಗೇ ಇದೆ ರೀಡಿಂಗ್ ಹೇಳಬೇಕು ಅಂದರೆ, ಯಾಕಂದರೆ ಎರಡು ಈಕ್ವಲ್ ಆಗಿ ಬಂದಿದೆ ಕಾರ್ಡ್ಸ್, ಎರಡು ಸ್ಟ್ರಾಂಗ್ ಆಗಿ ಬಂದಿದೆ. ಟು ಬಿ ಫ್ರ್ಯಾಂಕ್, 2 ಮೇಜರ್ ಆರ್ಕನ ಇದೆ, ಇಲ್ಲಿ ಒಂದು ಮೇಜರ್ ಆರ್ಕನ ಇದೆ ಮತ್ತು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಔಟ್ಕಮ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಅದ್ರಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಸೊ ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಏನು ಅಂತ. ಈಗ ಒಂದು ನಂಬರ್ 1 ಬಂದಿರೋದ್ರಿಂದ ಇದು ಎಸ್ ಪೊಸಿಷನ್ ಆಗಿದೆ, ಇದು ನೋ ಪೊಸಿಷನ್ ಆಗಿದೆ. ಎಸ್ನಲ್ಲಿ ಮ್ಯಾಜಿಷಿಯನ್ ಬಂದಿದೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದ್ರ ಅರ್ಥ ಏನಂದ್ರೆ, ನಿಮ್ಮ ಬಳಿ ಲಕ್ ಇದೆ ಮತ್ತು ನೀವು ಈ ಒಂದು ಪ್ರಶ್ನೆಗೆ ತುಂಬಾ ಪ್ರಯತ್ನ ಕೂಡ ಮಾಡಿದ್ದೀರಾ. ಈ ಒಂದು ವಿಚಾರವಾಗಿ ನಿಮ್ಮ ಒಂದು 100% ಎಫರ್ಟ್ಸ್ನ ಹಾಕಿದ್ದೀರಾ, ಆಗಲೇಬೇಕು ಅನ್ನುವಂಥ ಮನಸ್ಥಿತಿನಲ್ಲಿದ್ದೀರಾ. ಹಾಗೂ ಲೈಫ್ನಲ್ಲಿ ನಾನು ತುಂಬ ಚೆನ್ನಾಗಿ ಆಗಬೇಕು, ಈ ಒಂದು ವಿಚಾರದಿಂದ ನೀವು ಲೈಫ್ನ ಅಚೀವ್ ಮಾಡಬೇಕು, ಆ ಥರ ಏನೇನೋ ಕನಸುಗಳನ್ನ ಆಸೆಗಳನ್ನ ಇಟ್ಕೊಂಡಿದ್ದೀರಾ. ಆಯಿತಾ, ಈ ಎಲ್ಲ ಕಾರ್ಡ್ಸು ಪಾಸಿಟಿವ್ ಅಂತಾನೆ ಹೇಳ್ತೀನಿ. ನೋ ಪೊಸಿಷನಲ್ಲಿ 10 ಆಫ್ ಸ್ಪೋರ್ಟ್ಸ್ ಬಂದಿದೆ, ಹಾಗೆ ಆತಂಕನೂ ಇದೆ, ಆಗುತ್ತೋ ಇಲ್ವೋ. ಹಾಗೂ ಈ ಒಂದು ಪ್ರಶ್ನೆಗೆ ವಿರುದ್ಧಗಳು ಇದೆ, ವಿರುದ್ಧವಾಗಿ ನಿಮ್ಮ ಅಗೇನ್ಸ್ಟ್ ಆಗಿ ಒಂದಷ್ಟು ವಿಚಾರಗಳು ನಡೀತಾ ಇದೆ. ನಿಮಗೆ ಬೇಜಾರಾಗುವಂಥ ವಿಷಯಗಳು ಆಗಿದೆ ಈಗಾಗಲೇ. ಆದರೆ ರೀಡಿಂಗ್ ಮುಖಾಂತರವಾಗಿ ನೋಡಕ್ಕೆ ಹೋದರೆ ಉತ್ತರ ಎಸ್ ಅಂತ ಬಂದಿದೆ. ನಾನು ಆಗಲೇ ಹೇಳಿದಾಗೆ 2 ಮೇಜರ್ ಆರ್ಕನ ಬಂದಿದೆ. ಹಾಗೂ ಇದು ಏನಂದರೆ, ಈ ಒಂದು ಘಟನೆ ನಿಮ್ಮ ಲೈಫ್ನಲ್ಲಿ ಎಸ್ ಆಗುತ್ತಲ್ಲ, ಈ ಒಂದು ವಿಚಾರ ನಡೆಯೋದು ಕೂಡ ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಕೊಡುತ್ತೆ, ಒಂದು ಒಳ್ಳೆಯ ತಿರುವನ್ನ ಕೊಡುತ್ತೆ. ಇದರಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗೇ ಆಗುತ್ತೆ. ಈ ಒಂದು ವಿಚಾರದಲ್ಲಿ ನೀವು ಸೋಲನ್ನ ಅನುಭವಿಸಲ್ಲ, ಗೆಲುವನ್ನೇ ಅನುಭವಿಸ್ತೀರಾ. ಆದರೆ ಟೈಮ್ ತಗೊಳುತ್ತೆ. 9 ಮಂತ್ಸ್ ಅಂತ ತೋರಿಸ್ತಾ ಇದೆ. 9 ಮಂತ್ಸ್ನಲ್ಲಿ ನೀವು ಅನ್ಕೊಂಡಿರುವಂಥ ವಿಷಯ
ನಿಮಗೆ ಅನುಕೂಲ ಆಗೋ ಹಾಗೇನೆ ಹಾಗೂ ನಿಮಗೆ ಪೂರಕವಾಗಿಯೇ ಆಗುವ ಹಾಗೆ ನಡೆಯುವಂಥ ವಿಚಾರವಾಗಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನಿವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಕೂಡ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಆಗತ್ತಾ ಇಲ್ವಾ ಆ ಥರ ಒಂದು ಯೋಚನೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಏನಾಗುತ್ತೋ ಅಲ್ವಾ? ಎಸ್ ಆರ್ ನೋ. ಎಸ್ ಪೊಸಿಷನ್ನಲ್ಲಿ 9 ಆಫ್ ಕಪ್ಸ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೋ ಪೊಸಿಷನಲ್ಲಿ 7 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್ ಬಂದಿದೆ. ಸೊ ಬೇಸಿಕ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಒಂದು 9 ಆಫ್ ಕಪ್ಸ್ ಬಂದಿದೆ. ಆ್ಯಕ್ಚುಲಿ ಈ ಒಂದು ವಿಚಾರವಾಗಿ ನಿಮಗೇನೆ ಕಾನ್ಫಿಡೆನ್ಸ್ ಇದೆ, ಇದು ಆಗೇ ಆಗುತ್ತೆ, ನನ್ನ ಕೈಲಿ ಅಂದರೆ ನೀವು ತುಂಬ ಕ್ಲಾರಿಟಿನೇ ಇಟ್ಕೊಂಡಿದ್ದೀರಾ. ಇದರಲ್ಲಿ ನಾನು ಜಯನ ಅನುಭವಿಸ್ತೀನಿ, ಇದು ನನಗೆ ಆಗೇ ಆಗುತ್ತೆ ಅನ್ನುವಂಥ ಭರವಸೆಯಲ್ಲೇ ಇದ್ದೀರಾ, ಹೋಪಲ್ಲಿದ್ದೀರಾ. ಮತ್ತು ಮೇ ಬಿ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಆಗುವ ಎಲ್ಲ ರೀತಿಯಾದ ಎಫರ್ಟ್ಸ್ನು ಹಾಕಿದ್ದೀರಾ, ಮಾಡಲೇಬೇಕು ಅನ್ನೋಂಥ ಛಲನೂ ಇದೆ ನಿಮಗೆ. ಹಾಗೂ ನೀವು ಸೋಲನ್ನು ಒಪ್ತಾ ಇಲ್ಲ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಿರಂತರವಾಗಿ ಈ ವಿಷಯವಾಗಿ ನೀವು ಎಫರ್ಟ್ಸ್ನ ಹಾಕಿದ್ದೀರಾ. ಈ ಒಂದು ಪ್ರಶ್ನೆಗೆ ಉತ್ತರ ಏನು ಬರ್ತಾ ಇದೆ ಅಂದರೆ ನಿಧಾನವಾಗುತ್ತೆ, ಆದರೆ ಖಂಡಿತವಾಗ್ಲೂ ಇದು ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಆಗೋ ಹಾಗೆ ಎಫರ್ಟ್ಸ್ ಹಾಕೋದ್ರಿಂದ ನಿಮಗೆ ಜಯ ಇದೆ ಅಂತಾನೆ ಬರ್ತಾ ಇದೆ. ನೋ ಪೊಸಿಷನಲ್ಲಿ ಏನು ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಎಲ್ಲ ವೀಕ್ ಕಾರ್ಡ್ಸ್ ಬಂದಿದೆ. ಎಸ್ ಪೊಸಿಷನಲ್ಲೇ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ ಮತ್ತು ಒಂದು ಕೋರ್ಟ್ ಕಾರ್ಡ್ ಕೂಡ ಬಂದಿದೆ. ನಿಮಗೆ ಈ ಒಂದು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ವಿಚಾರವಾಗಿ ನೋಡೋಕೆ ಹೋದರೆ ಒಂದು ಅಂದರೆ ನಿಮಗೆ ಎಲ್ಲ ಗೊತ್ತಿದೆ, ಆಳವಾಗಿ ಈ ಒಂದು ವಿಚಾರದಲ್ಲಿ ನೀವು ಹೋಗಿದ್ದೀರಾ. ಸೊ ಪ್ಲ್ಯಾನಿಂಗ್ ಚೆನ್ನಾಗಿದೆ ನಿಮಗೆ, ಹಾಗೂ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗೆ ನಡ್ಕೊಂಡು ಹೋಗಿ ಆ ಪಾತ್ವೇನಲ್ಲಿ ನಿಮಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಯಾವಾಗ ಅಂತ ಕೇಳಿದ್ರೆ, ಎಷ್ಟು ಬೇಗ ಆಗುತ್ತೆ ಈ ವಿಚಾರ ಅಂತ ಕೇಳಿದರೆ, ನಾನೇನು ಹೇಳ್ತೀನಿ ಅಂದರೆ ವಿತಿನ್ 3 to 4 months 3 to 4 monthsನಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಸಿಗತ್ತೆ, ಆಗತ್ತೆ, ಎಸ್ ಅಂತ ಬರ್ತಾ ಇದೆ. ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಫ್ಯೂಚರ್ ಹೇಗಿರುತ್ತೆ, ಎಸ್ ಆರ್ ನೋ ಅಂತ ಒಂದು ಕ್ವೆಶ್ಚನ್ ಇರುತ್ತೆ, ಒಂದು ಪ್ರಶ್ನೆ ಇರುತ್ತೆ ನಿಮಗೆ. ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ನಿಮಗೆ. ಎಸ್ ಪೊಸಿಷನ್ ಮತ್ತು ನೋ ಪೊಸಿಷನ್. ಎಸ್ ಪೊಸಿಷನಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ ಹಾಗೂ 4 ಆಫ್ ಕಪ್ಸ್ ಬಂದಿದೆ. ನೋ ಪೊಸಿಷನಲ್ಲಿ ಏಸ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಹಾಗೂ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಈ ಒಂದು ಪ್ರಶ್ನೆ ಇದೆಯಲ್ಲ ನಿಮಗೆ ತುಂಬ ಮನಸ್ಸಿಗೆ ಹತ್ತಿರವಾಗಿರುವಂಥ ವಿಚಾರ, ತುಂಬ ನೋವು ಅನುಭವಿಸಿದ್ದೀರಾ ಹಾಗೂ ಇದರಿಂದ ನಿಮಗೆ ಡಿಸಪಾಯಿಂಟ್ಮೆಂಟು ಆಗಿದೆ. ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ನಿರಾಶೆಗೊಳಗಾಗಿರ್ಬೋದು. ಈ ಒಂದು ಪ್ರಶ್ನೆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರುವಂಥದ್ದು ಆಗಿರ್ಬೋದು ಎಷ್ಟೋ ಜನ ಸೆಲೆಕ್ಟ್ ಮಾಡಿರೋದ್ರಿಂದ. ಯಾಕೆಂದರೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ್ಯಂಡ್ ಮನಿ ಕಾರ್ಡ್ಸು ಜಾಸ್ತಿ ಇದೆ. ಇಲ್ಲಿ ಮನಿ ಕಾರ್ಡ್ಸ್ ಇದೆ, ಲವರ್ಸ್ನಲ್ಲಿ ಮನಿ ಕಾರ್ಡು ಇದೆ ಹಾಗೂ ಇಲ್ಲೂ ಒಂದು ಮನಿ ಕಾರ್ಡ್ ಇದೆ. ಇದರ ಅರ್ಥ ಏನಂದರೆ ನೀವು ಒಂದೇನಾಗಿದೆ ಅಂದರೆ ಇಷ್ಟೆಲ್ಲ ಮಾಡಿದ್ದೀನಲ್ಲ, ಇಷ್ಟೆಲ್ಲ ಶ್ರಮ ಹಾಕಿದ್ದೀನಲ್ಲ, ಇಷ್ಟೆಲ್ಲ ಪ್ರೀತಿಯಿಂದ ನಾನು ವಿಚಾರವಾಗಿ ಎಲ್ಲ ರೀತಿಯಾಗೂ ನಾನು ಮುಂದೆ ಹೋಗಿದ್ದೀನಿ, ಆದರೂ ಯಾಕೆ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಯೋಚನೆಯಲ್ಲೇ ಮುಳುಗಿದ್ದೀರಾ. ಹಾಗೂ ಇಲ್ಲಿ ನೋಡ್ಬೋದು ಈ ವ್ಯಕ್ತಿಗೆ ನಾಲೆಜ್ ಇದೆ, ಸ್ಮಾರ್ಟ್ನೆಸ್ ಇದೆ, ಆದರೂ ಕೂಡ ತಾನು ಖುಷಿಯಾಗಿಲ್ಲ. ಒಂದೊಂದು ಏನು ಹೇಗಿರುತ್ತೆ ಅಂದರೆ ನಮಗೆಲ್ಲ ನಮ್ಮ ಲೈಫಲ್ಲಿ ಸಿಗಲ್ಲ. ಒಂದೊಂದು ವಿಚಾರಗಳಿದೆಯಲ್ಲ ಅದು ನಮ್ಮನ್ನ ಡ್ರೈನ್ ಮಾಡುತ್ತೆ, ಒಂದು ನೆಗೆಟಿವ್ ಕೂಪಕ್ಕೆ ಹಾಕ್ಬಿಡುತ್ತೆ. ಸೊ ನಿಮ್ಮನ್ನು ಇವಾಗ ಹಾಗೆ ಮಾಡಿರೋದು ಈ ವಿಚಾರ. ನೋ ಅಂತ ಹೇಳ್ತೀನಿ. ಈ ಒಂದು ಪ್ರಶ್ನೆಗೆ ಉತ್ತರ ನೋ, ಆಗೋದಿಲ್ಲ. ಆದರೂ ಕೂಡ ನಿಮಗೆ ಸಮಾಧಾನ ಇರೋದಿಲ್ಲ. ಇದರಲ್ಲಿ ನೀವು ತುಂಬ ನರಳ್ತೀರಾ, ಬೇಜಾರು ಮಾಡ್ಕೊಳ್ತೀರಾ ಹಾಗೂ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿಲ್ಲ. ನೋ ಪೊಸಿಷನಲ್ಲೇ ಸ್ಟ್ರಾಂಗ್ ಆಗಿ ಬಂದಿರೋದು ಕಾರ್ಡ್ಸ್. ಏಕೆಂದರೆ ಈ ಒಂದು ವಿಚಾರವಾಗಿ ನೀವು ಬಿಟ್ಟುಬಿಟ್ರೆ ಇದು ನನಗೆ ಆಗಲ್ಲ, ಇನ್ನು ಮಾಡೋಕ್ಕೆ ಹೋಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ನೀವು ಬಂದರೆ
ಹೊಸ ಬಾಗ್ಲು ಓಪನ್ ಆಗುತ್ತೆ, ಹೊಸ ಡೋರ್ ಓಪನ್ ಆಗುತ್ತೆ, ಹೊಸ ಆಪರ್ಚುನಿಟಿ ಸಿಗುತ್ತೆ, ಹೊಸ ವಿಚಾರವಾಗಿ ನೀವು ಕೈ ಹಾಕ್ತೀರಾ. ಹಾಗೂ ಇದರಿಂದ ನೀವು ಮನಿ ಸೇವ್ ಮಾಡ್ತೀರಾ ಅಥವಾ ಒಂದು ನ್ಯೂ ಆಪರ್ಚುನಿಟಿಯಿಂದ ನೀವು ಮನಿ ಗೇನ್ ಮಾಡ್ಕೊಳ್ತೀರಾ ಮತ್ತು ಪ್ರಾಫಿಟ್ ಆಗುತ್ತೆ. ಹಾಗೂ ಸ್ಪೆಷಲಿ ನಿಮ್ಮ ಲೈಫ್ನಲ್ಲೇ ನೀವು ಒಂದು ದೊಡ್ಡ ಒಂದು ಒಂದು ತಿರುವನ್ನ ನೋಡ್ತೀರಾ. ಅದೇ ಇನ್ನೊಂದೇನಂದ್ರೆ ಇಲ್ಲೊಂದು ಓಪನ್ ಡೋರ್ ನೀವು ನೋಡ್ಬೋದು. ಇಲ್ಲಿ ಒಂದು ಓಪನ್ ಡೋರ್ ಇದೆ. ಸೊ ಒಂದು ಇದು ರಿಲೇಶನ್ಶಿಪ್ ವಿಚಾರವಾಗಿದ್ರೆ ಒಂದು ನ್ಯೂ ರಿಲೇಶನ್ಶಿಪ್ ಅಂತಾನೆ ಹೇಳ್ತೀನಿ. ಜಡ್ಜ್ಮೆಂಟ್ ಅಂದ್ರೆ ಒಂದೊಂದ್ಸಲ ಡೆಸ್ಟಿನಿ, ಫೇಟ್, ಇದು ನಿಮ್ಗೆ ಆಗೋದೇ ಇಲ್ಲ ಅಂತ ಡೆಸ್ಟಿನ್ಡ್ ಆಗ್ಬಿಟ್ಟಿದೆ. ಯೂನಿವರ್ಸಲ್ ಗೈಡ್ಸ್ ಆಗೋದೇ ಇಲ್ಲ ಇದು. ನೀನೇನ್ ಮಾಡಿದ್ರು, ನೀನ್ ಎಷ್ಟೇ ಟೈಮ್ನಲ್ಲಿ ನೀನು ಟೈಮ್ ಇನ್ವೆಸ್ಟ್ ಮಾಡಿದ್ರು, ಎಷ್ಟೇ ಟೈಮ್ ಹಾಕಿದ್ರು ಇದಕ್ಕೆ ನಿನಗೆ ಬೇಕಾದಾಗ ಸಿಗಲ್ಲ ಅಂತಾನೆ ನಿಮ್ಗೆ ಉತ್ತರ ಸಿಗ್ತಾ ಇದೆ. ಸೊ ಇದಕ್ಕೆ ನೀವು ಸುಮ್ಮನೆ ಕೈ ಬಿಟ್ಬಿಡೋದೇ ಬೆಟರ್ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದೊಂದು ವಿಷಯಗಳು ನಡೀದೇ ಇರೋದೇ ನಮ್ಮ ಲೈಫಲ್ಲಿ ಒಳ್ಳೇದು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.